ಹಾಸನದಲ್ಲಿ ಹೃದಯಾಘಾತದ ಸಾವಿನ ಸರಣಿ ಮುಂದುವರೆದಿದೆ. ಇಂದು ಒಂದೇ ದಿನ 3 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಒಬ್ರು ಪ್ರೊಫೆಸರ್, ಅದರಲ್ಲಿ ಮತ್ತೊಬ್ರು ಮಹಿಳೆ, ಇನ್ನೊಬ್ರು ಡಿ ಗ್ರೂಪ್ ನೌಕರ. 3 ಜನ ಕೊನೆಯುಸಿರೆಳೆದಿದ್ದಾರೆ ಒಂದೇ ದಿನದಲ್ಲಿ. ಹೇಗೆ ಅಂತ ನೋಡಿ, ಟೀ ಕುಡಿತಾ ಇದ್ದಾಗ ಇಂಗ್ಲಿಷ್ ಪ್ರೊಫೆಸರ್ ಮುತ್ತಯ್ಯ ಪ್ರಾಣ ಬಿಡ್ತಾರೆ. ಹಾಗೆ ಲೇಪಾಕ್ಷಿ ಅನ್ನುವಂತ ಮಹಿಳೆ ಮನೆಯಲ್ಲೇ ಕುಸಿದು ಬಿತ್ತು ಸಾವನ್ನಪ್ತಾರೆ. ಹಾಗೆ ಕುಮಾರ್ ಅನ್ನುವಂತ ಮತ್ತೊಬ್ಬ ವ್ಯಕ್ತಿ ಮಲಗಿದ್ದಲ್ಲಿ ಎದೆನೋವು ಕಾಣಿಸ್ಕೊಂಡುತ್ತೆ. ಹಾಗೆ ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ತಾರೆ. ಹಾಸನದಲ್ಲಿ 40 ದಿನದಲ್ಲಿ ಹಾರ್ಟ್ ಅಟ್ಯಾಕ್ಗೆ 21 ಜನ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಶಾಕಿಂಗ್ ಅಂಕಿ ಅಂಶ ಇದು. ಸಾವಿನ ಸರಣಿ ಮುಂದುವರೆದಿದೆ. ಇವತ್ತು ಕೇವಲ ಒಂದೇ ಒಂದು ದಿನಕ್ಕೆ 3 ಜನ ಹೃದಯಾಘಾತದ ಕಾರಣಕ್ಕೇನೆ ಬಲಿಯಾಗಿದ್ದಾರೆ. ಪ್ರೊಫೆಸರ್ ಒಬ್ರು, ಇನ್ನೊಬ್ರು ಮಹಿಳೆ, ಮತ್ತೊಬ್ರು ಡಿ ಗ್ರೂಪ್ ನೌಕರ. ಟೀ ಕುಡಿತಾ ಇದ್ರಂತೆ ಇಂಗ್ಲಿಷ್ ಪ್ರೊಫೆಸರ್, ಅಲ್ಲೇ ಕುಸಿರು ಬೀಳ್ತಾರೆ, ಪ್ರಾಣ ಬಿಡ್ತಾರೆ. ಮತ್ತೊಬ್ರು ಮನೆಯಲ್ಲಿ ಕುಸಿರು ಬೀಳ್ತಾರೆ, ಪ್ರಾಣ ಬಿಡ್ತಾರೆ. ಹಾಗೆ ಡಿ ಗ್ರೂಪ್ ನೌಕರ ಕುಮಾರ್ ಅವರು ಎದೆನೋವು ಕಾಣಿಸ್ಕೊಳ್ಳುತ್ತೆ, ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಆದ್ರೂ ಬದುಕಲಿಲ್ಲ. ಹಾಸನದಲ್ಲಿ ಏನಾಗ್ತಾ ಇದೆ? ಕೇವಲ 40 ದಿನದಲ್ಲಿ ಹಾರ್ಟ್ ಅಟ್ಯಾಕ್ 21 ಮಂದಿ ಸಾವನ್ನಪ್ತಾರೆ.